ಒಂದು ಅಕ್ಕ ತಂಗಿಯ ಭೇಟಿಯ ಬಗ್ಗೆ ಹೇಳೋಣ ಅಂತ ಬಂದೆ. ವಿಡಿಯೋ ಬೇಗ ಮಾಡಬೇಕಾಗಿತ್ತು, ಕೆಲವು ಕಾರಣಾಂತರಗಳಿಂದ ಈಗ ಸಂಜೆ ಮಾಡ್ತಿದ್ದೀನಿ. ಈಗನೇ ಅಪ್ಲೋಡ್ ಆಗುತ್ತೆ ವಿಡಿಯೋ. ಏನಂತ ಅಂದರೆ, ನನ್ನ ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ಇದ್ದೀರಾ, ನಿಮಗೆಲ್ಲ ಒಂದು ಸೂಚನೆ. ನಾನು ಕೂಡ ಅಕ್ಕ ತಂಗಿ ಭೇಟಿಗೆ ವಿಡಿಯೋ ಮಾಡೋಕ್ಕೆ ಬರ್ತಿದ್ದೀನಿ ಆ್ಯಂಡ್ ಲೈವ್ ಅಪ್ಡೇಟ್ ಕೂಡ ಇರುತ್ತೆ ಅಲ್ಲಿ. ಆ ಒಂದು ಅಕ್ಕ ತಂಗಿಯ ಲೈವ್ ಅಪ್ಡೇಟ್ ಒಂದು ಚಿತ್ರದುರ್ಗ ಲೈವ್ ಅಪ್ಡೇಟ್ ಅಂತ ಒಂದು ಪೇಜ್ ಇದೆ, ಯೂಟ್ಯೂಬ್ ಪೇಜ್ ಇದೆ. ಅದರಲ್ಲೂ ಕೂಡ ಲೈವ್ ಬರ್ತಿರುತ್ತೆ. ಆ್ಯಂಡ್ ನನ್ನ ಪೇಜ್ ಕಡೆಯಿಂದನೂ ಒಂದು ಲೈವ್ ಕೂಡ ಕೊಡ್ತಿದ್ದೀನಿ. ಯಾರ್ಯಾರೆಲ್ಲ ನೋಡ್ತಿದ್ದಾರೋ ಮನೇಲಿ ಕೂತ್ಕೊಂಡು ನೋಡೋರು ಲೈವ್ ಅಪ್ಡೇಟ್ ಕೂಡ ನೋಡ್ಬೋದು. ಎರಡೂ ಚಾನಲಲ್ಲಿ ನೋಡ್ಬೋದು. ನನ್ನ ಚಾನಲಲ್ಲಾದರೂ ನೋಡ್ಬೋದು, ಇಲ್ಲ ಚಿತ್ರದುರ್ಗ ಲೈವ್ ಅಪ್ಡೇಟ್ ಅಂತ ಬರುತ್ತೆ, ಅದು ಅಫಿಷಿಯಲ್ ಪೇಜ್. ಅವ್ರ ಕಡೆಯಿಂದ ಏನು ಟೀಮ್ ಇದೆಯಲ್ಲ, ಅಕ್ಕ ತಂಗಿ ಭೇಟಿ ನಡೆಸೋ ಟೀಮ್ ಇದೆಯಲ್ಲ, ಅವ್ರ ಕಡೆಯಿಂದ ಮಾಡ್ತಿರೋ ಒಂದು ಲೈವ್ ಅಪ್ಡೇಟ್ ಅದು. ಅಲ್ಲಾದರೂ ನೋಡ್ಬೋದು, ಇಲ್ಲ ನನ್ನದ್ರಲ್ಲಾದರೂ ನೋಡ್ಬೋದು. ನನ್ನನ್ನು ಭೇಟಿ ಆಗೋರು ಲೈವಲ್ಲಿ ಅಲ್ಲಿ ಭೇಟಿ ಆಗ್ಬೋದು. ಎಲ್ಲರೂ ಬಂದು ಅಕ್ಕ ತಂಗಿಯ ಭೇಟಿ ನೋಡಿ. ಆ್ಯಂಡ್ ಇದರ ಸ್ಟೋರಿ ಏನಿದೆ, ಅಕ್ಕ ತಂಗಿ ಯಾಕೆ ಭೇಟಿ ಆಗ್ತಾರೆ, ಅದರ ಒಂದು ಸ್ಟೋರಿ ಏನಿದೆ, ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ, ಒಂದು ಕ್ಲಿಪ್ ಮಾಡ್ತೀನಿ. ಒಂದೂವರೆ ನಿಮಿಷದ ಒಂದು ವಿಡಿಯೋ ಬರುತ್ತೆ. ಟೋಟಲ್ ಅಕ್ಕ ತಂಗಿದು ಭೇಟಿದು ಏನು ಫುಲ್ ವಿಡಿಯೋ ಇದೆಯಲ್ಲ, ಅದಷ್ಟು ಒಂದು ಹಾಕ್ತೀನಿ. ಅಂದರೆ ನಾಳೆ ಹಾಕೋಕ್ಕಾಗಲ್ಲ, ನಾಳೆ ಫುಲ್ ವಿಡಿಯೋ ಬಂದು ಲೈವ್ ಬರುತ್ತೆ. ಆ್ಯಂಡ್ ಶಾರ್ಟ್ಸ್ ಥರ ಸ್ಟೋರಿಗಳು ಅವೆಲ್ಲ ಹಾಕ್ತೀನಿ, ಇನ್ಸ್ಟಾ ಪೇಜಲ್ಲೂ ಹಾಕಿರ್ತೀನಿ ಆ್ಯಂಡ್ ಯೂಟ್ಯೂಬಲ್ಲೂ ಕೂಡ ಬರುತ್ತೆ. ಇನ್ನು ಫುಲ್ ವಿಡಿಯೋ ಏನಿರುತ್ತಲ್ಲ, ಅಂದರೆ ವಿತ್ ಸಾಂಗು ಫುಲ್ ಯಾವ ರೀತಿ ಆಗುತ್ತೆ ಏನು ಅಂತ ಬ್ಯಾಕ್ಗ್ರೌಂಡು ವಾಯ್ಸ್ ಒಳಗೆ ಸ್ಟೋರಿ ಹೇಳ್ಕೊತ ಒಂದು ವೀಡಿಯೋ ಕ್ಲಿಪ್ನ ನಾಡಿದ್ದು ಹಾಕ್ತೀನಿ. ಅಂದರೆ ನಾಳೆ ಬಿಟ್ಟು ನಾಡಿದ್ದು ಆ ವಿಡಿಯೋ ಬರುತ್ತೆ. ಅಕ್ಕ ತಂಗಿ ಸ್ಟೋರಿ ಯಾವ ರೀತಿ, ಯಾಕೆ ಅಕ್ಕ ತಂಗಿ ಭೇಟಿ ಆಗ್ತಾರೆ, ಎಷ್ಟು ನಿಮಿಷ ಅಕ್ಕ ತಂಗಿ ಭೇಟಿ ಆಗ್ತಾರೆ, ಆ ಕಾರಣ ಏನು, ಇದರ ಒಂದು ಎಲ್ಲ ಮಾಹಿತಿ ನನ್ನ ಚಾನಲಲ್ಲಿ ಸಿಗುತ್ತೆ. ನಾಳೆ ನಮ್ಮ ದುರ್ಗದ ಜನತೆ ನನ್ನ ಭೇಟಿ ಆಗೋರು ಅಲ್ಲಿ ಅಕ್ಕ ತಂಗಿ ಭೇಟಿ ಹತ್ರ ಬರ್ತಿದ್ದೀನಿ. ಸಂಜೆ 6 ಗಂಟೆಗೆ ಅಲ್ಲಿ ಇರ್ತೀನಿ. ಯಾರು ಮೀಟ್ ಆಗೋರು ಮೀಟ್ ಆಗಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಮುಗಿಸ್ತಿದ್ದೀನಿ.